ಜೆಬಿಯ ಅಧಿಕಾರಿಗಳ ವಿರುದ್ಧ ಐಂದ್ರಿತಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಬ್ರಾಂಡ್ ಬೆಂಗಳೂರು ಕನಸಿಗೆ ಜಿಬಿಎ ಕೊಳ್ಳಿ ಇಡ್ತಾ ಇದೆ. ಜಿಬಿಯ ಅಧಿಕಾರಿಗಳ ವಿರುದ್ಧ ಐಂದ್ರಿತಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿ ಬ್ರಾಂಡ್ ಬೆಂಗಳೂರು ಕನಸಿಗೆ ಈಗ ಜಿಬಿ ಅವರು ಕೊಳ್ಳಿ ಇಡ್ತಾ ಇದ್ದಾರೆ. ಇಂಥ ಜಿಬಿಯ ಅಧಿಕಾರಿಗಳು ಇದ್ರೆ ಮುಗೀತು ಕೆಲಸ. ಹಂಗಾದ್ರೆ ಸಮಸ್ಯೆ ಅಂತ ಕಾಲ್ ಮಾಡಿದ್ರೆ ಜಿಬಿಎ ಫೋನ್ ಡೆಡ್. ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಘನತ್ಯಾಜ್ಯಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಘನತ್ಯಾಜ್ಯಕ್ಕೆ ಬೆಂಕಿ, ನಟಿಗೆ ಉಸಿರಾಟದ ಸಮಸ್ಯೆ. ಕಳೆದ 3 ದಿನಗಳಿಂದ ಐಂದ್ರಿತಾರೆಗೆ ಅನಾರೋಗ್ಯ ಇದೆಯಂತೆ. RR ನಗರದಲ್ಲಿ ಎಲ್ಲೆಂದರಲ್ಲಿ ಘನತ್ಯಾಜ್ಯಕ್ಕೆ ಬೆಂಕಿಯನ್ನು ಹಚ್ಚುತ್ತಾ ಇದ್ದಾರಂತೆ. ದಟ್ಟವಾದ ಹೊಗೆಯಿಂದ ಜನರಿಗೆ ಅನಾರೋಗ್ಯ. ನಗರದಲ್ಲಿ ಹಾಡ ಹಗಲೇ ಘನತ್ಯಾಜ್ಯಕ್ಕೆ ಬೆಂಕಿಯನ್ನು ಹಾಕ್ತಾರೆ. ಪಾಲಿಕೆ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ರೆ ಫೋನ್ ಡೆಡ್ ಆಗಿದೆ. ಜಿಬಿಯ ಅಧಿಕಾರಿಗಳ ವಿರುದ್ಧ ಐಂದ್ರಿತಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಹೇಳ್ತಾರೆ, ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಇದು ನನ್ನ ಕನಸು ಅಂತ ಹೇಳ್ತಾ ಇದ್ರೆ, ಆದರೆ ಆ ಒಂದು ಕನಸಿಗೆ ಈಗ ಅಧಿಕಾರಿಗಳು ಕೊಳ್ಳಿ ಇಡುವ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಜಿಬಿಎ ಅಧಿಕಾರಿಗಳಿದ್ದು ಬಿಟ್ರೆ ಬಹಳ ಕಷ್ಟ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಯಾವುದೇ ಬ್ರ್ಯಾಂಡ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ನೀವು ಕರೆ ಮಾಡಿರುವ ಸಂಖ್ಯೆ ಸೇವೆಯು ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಈಗ ತಾನೇ ನೀವು ಗಮನಿಸ್ತಾ ಇದ್ರಿ, ಅವರು ಬಹಳ ಸಲ ಕಾಲ್ ಮಾಡಿದ್ದಾರೆ. ಐಂದ್ರಿತಾರೆ ಅವರು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಅಂತ ಕಾಲ್ ಮಾಡ್ತಾ ಇದ್ದಾರೆ ಹೆಲ್ಪ್ಲೈನ್ಗೆ. ಆದರೆ ನೀವು ಕರೆ ಮಾಡಿರುವ ನಂಬರ್ ಸರಿ ಇಲ್ಲ ಅಂತ ಬರ್ತಾ ಇದೆ. ಈ ರೀತಿಯಾಗಿ ಫೋನ್ ಡೆಡ್ ಆಗಿದ್ರೆ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಮತ್ತು ಇನ್ನು ಯಾರ ಗಮನಕ್ಕೆ ತರಬೇಕು ಇದನ್ನು? ಯಾರಿಗೆ ಹೇಳಿದ್ರೆ ಇದು ಸರಿ ಆಗಬಹುದು? ಉಸಿರಾಟದ ಸಮಸ್ಯೆ ಆಗುತ್ತೆ. ನಟಿ ಐಂದ್ರಿತಾರೆಯನ್ನು ಹೊರತುಪಡಿಸಿ ನೋಡಿದ್ರೆ ಬೇರೆ ಎಲ್ರಿಗೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? RR ನಗರದಲ್ಲಿ ಎಲ್ಲೆಂದರಲ್ಲಿ ಘನತ್ಯಾಜ್ಯಕ್ಕೆ ಬೆಂಕಿಯನ್ನು ಹಚ್ತಾ ಇದ್ದಾರೆ. ಬೆಳಗ್ಗೆ ಹೊತ್ತು ಆರೋಗ್ಯ ಸಮಸ್ಯೆ ಆಗದೆ ಇನ್ನೇನಾಗತ್ತೆ? ಒಂದು ಅಟ್ಲೀಸ್ಟ್ ಫೋನ್ ಮಾಡೋಣ, ಅವ್ರಿಗೊಂದು ಗಮನಕ್ಕೆ ತರೋಣ, ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳೋಣ ಅಂತಂದ್ರೆ ಫೋನ್ ಡೆಡ್ ಆಗಿದೆ. ಇನ್ನು ಯಾರು ಗಮನಕ್ಕೆ ತರಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಇಷ್ಟೊಂದು ಜಿಬಿಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಯಾಡ್ ಬೆಂಗಳೂರೇ ಆಗ್ತಾ ಇದೆ, ಬ್ರಾಂಡ್ ಬೆಂಗಳೂರು ಅಂತೂ ಆಗ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ ಕಂಜೆಷನ್ ಇಂದ. ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. 3 ದಿವಸದಿಂದ ಒಂದು ಪ್ಲಾಸ್ಟಿಕ್ ಅಥವಾ ಕಸ ಸುಟ್ಟಿರೋ ವಾಸನೆ ಬರ್ತಿತ್ತು ಮನೆ ಒಳಗೆ. ನಾನಿರೋದು ಐಡಿಯಲ್ ಹೋಮ್ಸ್ RR ನಗರಲ್ಲಿ. ಇವತ್ತಂತೂ ನನಗೆ ತಡ್ಕೊಳಕ್ಕೆ ಆಗಲಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು 3 ದಿವಸದಿಂದ ಸಫರ್ ಆಗ್ತಾ ಇದೆ ಕಂಜೆಷನ್ ಇಂದ. ನನಗೆ ಬ್ರೀತ್ ಮಾಡಕ್ ಆಗ್ತಿರ್ಲಿಲ್ಲ. ಐಡಿಯಲ್ ಹೋಮ್ಸ್ ಅಂತ ಹಾಕು. ಇಲ್ಲ ಬರ್ತಾ ಇದೆಯಲ್ಲ. It's all garbage. Oh my god, it's all garbage. Look at this. In a residential area. ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಜಿಬಿಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲ್ಲ. ಇಷ್ಟೆಲ್ಲ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದನ್ನು ಯಾರ ಹತ್ರ ಹೋಗಿ ಪ್ರಶ್ನೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಜನಸಾಮಾನ್ಯರಂತೂ ಪರದಾಡ್ತಾ ಇದ್ದಾರೆ. ದಿನ ಬೆಳಗಾದರೆ ಇದೇ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ಉಸಿರಾಟದ ಸಮಸ್ಯೆ ಆಗುತ್ತೆ. ಎಲ್ಲೆಂದರಲ್ಲಿ ಕಸಕ್ಕೆ ಬೆಂಕಿ ಹಾಕಿದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಸ್ವಲ್ಪನಾದ್ರೂ ನಾಲೆಡ್ಜ್ ಇರಬೇಕಲ್ವ ಅಧಿಕಾರಿಗಳಿಗೆ. ಇನ್ನು ಡಿಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಹೇಳ್ತಾರೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ. ಯಾಕೆಂತಂದರೆ ಸಾಕಷ್ಟು ಜನರು ಬೆಂಗಳೂರಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ, ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅಂತ. ಆದರೆ ಬ್ರ್ಯಾಂಡ್ ಬೆಂಗಳೂರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ.